ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆಯ ಗೋಲ್ಮಾಲ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಿದೆ. ಪ್ರತಿ ಮನೆಯ ಯಜಮಾನಿಯರಿಗೆ 2,000 ಹಣ ಕೊಡ್ತೀವಿ ಅಂದವರು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಅನ್ನೋ ಸತ್ಯ ಬಟಾ ಬಯಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ ಗೃಹಲಕ್ಷ್ಮಿಯರು ರೊಚ್ಚಿಗೆದ್ದಿದ್ದಾರೆ. ಕಳೆದೊಂದು ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ಗೃಹಲಕ್ಷ್ಮಿ ಗುದ್ದಾಟ ನಡೀತಾನೇ ಇದೆ. ಪರಿಷ್ಕರಣೆ ಹೆಸರಲ್ಲಿ ಸರ್ಕಾರ ಸರ್ಜರಿ ಶುರು ಮಾಡುತ್ತಿದ್ದಂತೆ ವಿಪಕ್ಷಗಳ ಜೊತೆಗೆ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಆದರೆ ಸರ್ಕಾರ ಮಾತ್ರ ಗೃಹಲಕ್ಷ್ಮಿಯಲ್ಲಿ ಹರಿದು ಹೋಗ್ತಿರೋ ಹಣ ನಿಲ್ಲಿಸೋದಕ್ಕೆ ಮಾಡ್ತಿರೋ ತಂತ್ರ ಅಂದಿದ್ರು. ಆದ್ರೀಗ ಸರ್ಕಾರದಲ್ಲಿದ್ದವರೇ ಕೋಟಿ ಕೋಟಿ ನುಂಗಿ ನೀರು ಕುಡಿದ ಆರೋಪ ಕೇಳಿ ಬರ್ತಿದೆ. ಆಯಕಟ್ಟಿನ ಜಾಗದಲ್ಲಿದ್ದವರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸಿಎಜಿ ವರದಿ ಹೊರಬೀಳುತ್ತಿದ್ದಂತೆ ವಿಪಕ್ಷಗಳ ಜೊತೆಗೆ ಜನ ಕೂಡ ಫುಲ್ ಗರಂ ಆಗಿದ್ದಾರೆ. ಗೃಹಲಕ್ಷ್ಮಿ ಗೋಲ್ಮಾಲ್, ಗೃಹಲಕ್ಷ್ಮಿಯರು ರೆಬೆಲ್. ಗೃಹಲಕ್ಷ್ಮಿ ಯೋಜನೆ ಸುತ್ತ 10 ಅನುಮಾನಗಳು ಸುತ್ತಕೊಂಡಿವೆ. ಪ್ರತಿ ತಿಂಗಳು 2,000 ಕೊಡೋ ನೆಪದಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಯಾವಾಗ ಸಿಎಜಿ ವರದಿಯಲ್ಲಿ ಕೋಟಿ ಕೋಟಿ ಲೂಟಿ ಆಗಿರೋದು ಗೊತ್ತಾಯ್ತೋ ಒಂದೊಂದೇ ಕಹಾನಿಗಳು ಬಿಚ್ಚಿಕೊಳ್ಳುತ್ತಿವೆ. ಗ್ಯಾರಂಟಿ ಯೋಜನೆಯ ವಿಚಾರವಾಗಿ ವಿಪಕ್ಷಗಳು ಪದೇ ಪದೇ ಟೀಕೆ ಮಾಡುತ್ತಿದ್ದವು. ಈ ಹಿಂದೆ ಇದೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾಗ ಗೃಹಲಕ್ಷ್ಮಿಯರ 3 ತಿಂಗಳ ಕಂತಿನಲ್ಲಿ 5,000 ಕೋಟಿ ವ್ಯತ್ಯಯವಾಗಿತ್ತು ಅನ್ನೋ ಆರೋಪ ಎದ್ದಿತ್ತು. ಇದರ ಮಧ್ಯೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿ ಹಣ ಹೊಂದಿಸುತ್ತಿತ್ತು. ಹೀಗಾಗಿಯೇ ಪರಿಷ್ಕರಣೆ ಮಾಡ್ತೀವಿ, ಫಲಾನುಭವಿಗಳು ಅಲ್ಲದವರನ್ನ ಕೈಬಿಡ್ತೀವಿ ಅಂತ ಸರ್ಕಾರ ಹೇಳಿಕೊಂಡಿತ್ತು. ಆದ್ರೀಗ ಸಿಎಜಿ ವರದಿ ಸರ್ಕಾರದ ಬುಡಕ್ಕೆ ಬಂದು ನಿಂತಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ರಾಜ್ಯಾದ್ಯಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇದರಲ್ಲಿ ಅಷ್ಟೊಂದೆಲ್ಲ ಭ್ರಷ್ಟಾಚಾರ ಆಗಿದೆ ಅಂದರೆ ಅದಕ್ಕೆ ಸರ್ಕಾರನ ಹೊಣೆ. ಈಗ 19,000 ರೂಪಾಯಿ ಅಕೌಂಟ್ ಇಲ್ದವ್ರೆ ಇದು ಎಲ್ಲ ರೊಕ್ಕ ಹೋಗ್ತಾ ಇದೆ. ಅದೇ 19,000 ಬಡವ್ರ ಅಕೌಂಟ್ ಇದ್ದು ಬಡವ್ರ ಮಂದಿಗೆ ಹೋದ್ರೆ ಎಷ್ಟೊಂದು ಉಪಯೋಗ ಆಗುತ್ತೆ. ಸರ್ಕಾರ ಹೊಣೆ ರೀ. ಮತ್ತು ಒಂದೇ ಖಾತೆಗೆ 20,000 ಮಂದಿದು ಹಾಕಿದ್ರೆ ಈಗ ಅಷ್ಟು ಜನದ ನಮ್ಮ ಬರಬೇಕು. ಇದ್ದವ್ರದ್ದು ಕೊಡುವಂಗಿಲ್ಲ, ಇಲ್ದಾರ್ದವ್ರದ್ದು ಅದ್ರಾಗ ಖಾತೆದೊಳಗೆ ತುಂಬೈತಿ. ಅದ್ರ ನಾವೇನು ಮಾಡ್ಬೇಕು? ಅದಕ್ಕೆ ಆಗಬಾರ್ದ್ರಿ, ಈ ರೀತಿ ಆಗಬಾರ್ದ್ರಿ. ಮತ್ತು ಸರ್ಕಾರದವರು ಅವರು ತಮ್ಮದು ಇದನ್ನು ನೋಡಿಕೊಂಡು ತಾವು ಮಾಡ್ಕೊಳ್ಳೋರಲ್ರಿ. ಅದಕ್ಕೆ ನಾವು ಬಡವರು ಏನು ಹೇಳ್ಬೇಕ್ರಿ, ಮಾಡಬಾರ್ದು. ಈಗ ಡೆಸರ್ಟ್ ಬಿಡೆಲ್ಲ ಕೊಟ್ಟಿದ್ದಿರ್ತಲ್ಲಪ್ಪ, ಇನ್ನೊಂದ್ಸರಿ ಏಕಪ್ಪ ಚೆಕ್ ಮಾಡಬೇಕು, ಇನ್ನೊಂದ್ಸರಿ ಅಜ್ಜೆ ಹಾಕಿ ಅಲ್ಲೆಲ್ಲ ನಿಲ್ಸಿದ್ರೆ ಸುಮ್ಮನೆ ಅಲಿಸ್ತಾರೆ. ಸರಿ, ಈಗ ಸರ್ವರ್ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಅಲಿಸ್ತಾ ಇರ್ತಾರೆ. ಒಟ್ನಲ್ಲಿ 19,000 ಫಲಾನುಭವಿಗಳಿಗೆ ಒಂದೇ ಖಾತೆ ಇತ್ತು ಅನ್ನೋದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಗೃಹಲಕ್ಷ್ಮಿಯರಿಗೆ ದುಡ್ಡು ಹಾಕ್ತೀವಿ ಅಂಥೇಳಿ ಎಲ್ಲೆಲ್ಲಿಗೆ ದುಡ್ಡು ಹಾಕ್ಕೊಂಡ್ರು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.